ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2026ಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಹೇಗಿದ್ದೀರಾ ಕಾವ್ಯ ಅವರೇ? ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಗಿದ್ದೀರಾ? ಆಸಮ್, ತುಂಬ ಚೆನ್ನಾಗಿದ್ದೀನಿ. ಹಾಗೆ ತುಂಬ ಬ್ಯೂಟಿಫುಲ್ ಆಗಿ ನಮ್ಮ ಕನ್ನಡದ ರೆಟ್ರೋ ಹೀರೋಯಿನ್ಗಳ ಲುಕ್ಕಲ್ಲಿ ಬಂದಿದ್ದೀರಾ. ನಿಮ್ಮ ಲುಕ್ ಬಗ್ಗೆ ಹೇಳೋದಾದರೆ? ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿ ಆಗಿದ್ದಲ್ಲ, ಏನೋ ಮಾಡೋಕ್ಕೋಗಿ ಏನೋ ಆಗಿ ಈ ಥರ ರೆಡಿ ಆದೆ. ಬಟ್ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಾಂಪ್ಲಿಮೆಂಟ್. ಎಸ್. ಸೊ ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಲೈಫ್ ಹೇಗಿದೆ ಆ್ಯಂಡ್ ನೀವು ಪ್ರಪಂಚವನ್ನು ನೋಡೋ ರೀತಿ ಹೇಗೆ ಬದಲಾಗಿದೆ ಆ್ಯಂಡ್ ನಿಮ್ಮ ಪ್ರೇಕ್ಷಕರು ನಿಮ್ಮನ್ನು ನೋಡೋ ರೀತಿ ಹೇಗೆ ಬದಲಾಗಿದೆ? ಬಿಗ್ ಬಾಸಿಂದ ಬಂದ ಮೇಲೆ ಲೈಫ್ ಇಸ್ ಗೋಯಿಂಗ್ ಗುಡ್, ಚೆನ್ನಾಗಿ ಆಗ್ತಾ ಇದೆ. ಆ್ಯಂಡ್ ಲೈಫ್ ನೋಡೋ ರೀತಿ ಅದೇ, ಬಿಗ್ ಬಾಸ್ ಮನೆ ಒಳಗಡೆ ಯಾರದೇ ಸಪೋರ್ಟ್ ಇಲ್ಲದೆ ಎಲ್ಲ ನಾವೇ ಫೇಸ್ ಮಾಡಿರ್ತೀವಿ. ಸೊ ಅದೊಂದು ಅಭ್ಯಾಸ ಆಗಿದೆ ಹೊರಗಡೆ ಬಂದಮೇಲೆ. ಯಾ, ಸ್ವಲ್ಪ ಚಾಲೆಂಜಿಂಗ್ ಆಗಿ ಇತ್ತು, ಚಾಲೆಂಜಿಂಗ್ ಆಗಿದೆ ಈಗಲೂ ಲೈಫ್. ಬಟ್ ಯಾ, ಐ ಆಮ್ ಎಂಜಾಯಿಂಗ್ ಇಟ್. ಎಸ್. ಸಿನಿಮಾ ಅಂತ ಬಂದಾಗ ಕೊತ್ತಲವಾಡಿ ನಿಮಗೊಂದು ರೀತಿ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಸೊ ಕೊತ್ತಲವಾಡಿ ಚಿತ್ರೀಕರಣದ ದಿವಸಗಳನ್ನು ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಜೊತೆ ಕಳೆದಂಥ ದಿನಗಳನ್ನ ನೆನೆಸ್ಕೊಳ್ಳೋದಾದರೆ ಸಂಕ್ಷಿಪ್ತವಾಗಿ? ಕೊತ್ತಲವಾಡಿ ನಾನು ಸಿನಿಮಾ ರಂಗಕ್ಕೆ ಬರೋದಕ್ಕೆ ನನ್ನ ಮೊದಲನೇ ಹೆಜ್ಜೆ. ಸೊ ಇಟ್ ವಾಸ್ ಮೈ ಫಸ್ಟ್ ಆಪರ್ಚುನಿಟಿ. ತುಂಬಾ ಬ್ಲೆಸ್ಡ್ ಫೀಲ್ ಮಾಡ್ತೀನಿ ಆ್ಯಂಡ್ ತುಂಬ ಖುಷಿ ಆಗುತ್ತೆ. ದ್ಯಾಟ್ ಟು ಪುಷ್ಪಮ್ಮ ಅವರ ಪ್ರೊಡಕ್ಷನಲ್ಲಿ ಮಾಡಿರೋದು ಇನ್ನೂ ಖುಷಿ ಆಯಿತು. ಆ್ಯಂಡ್ ಚಿತ್ತಾರ, ನೀವು ಹೇಳಿದ್ರಿ ಅವಕಾಶದ ಬಗ್ಗೆ. ಸೊ ಚಿತ್ತಾರ ಅಂತ ಬಂದಾಗ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಮೂಲಕ ನಮ್ಮ ಸಿನಿ ರಂಗದ ಎಲ್ಲ ತಾರೆಯರನ್ನು ಒಂದೇ ವೇದಿಕೆಯಡಿ ಒಂದೇ ಸೂರಿನಡಿ ನೋಡುವಂಥ ಅವಕಾಶ, ಒಂದೇ ವೇದಿಕೆಯ ಮೇಲೆ ನೋಡುವಂಥ ಅವಕಾಶ. 17th ಇಯರ್ ಆ್ಯನಿವರ್ಸರಿ ಆಫ್ ಚಿತ್ತಾರ ಹೇಗೆ ಅನ್ನಿಸ್ತಾ ಇದೆ? ಅದೇ, ನಾನು ಐ ಯೂಸ್ ಟು ಫಾಲೋ ಚಿತ್ತಾರ ಅವಾರ್ಡ್ಸ್. ಇವತ್ತು ನಾನು ಒಂದು ಭಾಗಿಯಾಗಿರೋದು ಚಿತ್ತಾರ ಅವಾರ್ಡ್ಸ್ಗೆ. ಐ ಫೀಲ್ ಸೋ ಬ್ಲೆಸ್ಡ್. ಖುಷಿ ಆಗುತ್ತೆ ತುಂಬ. 17th ಇಯರ್ ಆ್ಯನಿವರ್ಸರಿಲಿ ನಾನು ಭಾಗಿಯಾಗಿರೋದು ತುಂಬ ಖುಷಿ ಇದೆ. ಆ್ಯಂಡ್ ನಾಮಿನೇಷನ್ಸ್ ವಿಷಯಕ್ಕೆ ಬರೋದಾದರೆ, ತುಂಬ ದಿವಸಗಳಿಂದ ಮ್ಯಾನಿಫೆಸ್ಟ್ ಮಾಡಿದ್ರಾ ಅಥವಾ ಚಿತ್ತಾರದ ಭಾಗವಾಗಿ ನಾನು ಇರಬೇಕು ಅಂತ ಅಂದ್ಕೊಂಡಿದ್ರಾ ಅಥವಾ ಚಿತ್ತಾರದ ಪ್ರಶಸ್ತಿ ನಾನು ಯಾವಾಗ ತೊಗೊಳ್ಬೋದು ಅಂತ ಏನಾದರೂ ಯೋಚನೆ ಮಾಡಿದ್ದುಂಟಾ ಚಿತ್ತಾರದ ಕಾರ್ಯಕ್ರಮಗಳನ್ನ ನೋಡುವಾಗ? ಚಿತ್ತಾರ ಅಂತಲೇ ಅಲ್ಲ, ನನಗೆ ಐ ಹ್ಯಾವ್ ಬೀನ್ ಇನ್ ದ ಇಂಡಸ್ಟ್ರಿ ಫ್ರಮ್ ಪಾಸ್ಟ್ 6 ಇಯರ್ಸ್. ಬಟ್ ಅವಾರ್ಡ್ ಅಂತ ಯಾವುದೂ ಬಂದಿಲ್ಲ ನನಗೆ. ಸೊ ಅಫ್ಕೋರ್ಸ್ ಎಲ್ಲ ಆರ್ಟಿಸ್ಟ್ಗೂ ಅದೊಂದು ಖುಷಿ ಇರುತ್ತೆ. ಅದೊಂದು ಯುನೋ ನಮ್ಮ ಒಂದು ಪರ್ಫಾರ್ಮೆನ್ಸ್ಗೆ ಅಥವಾ ನಾವೊಂದು ಆ ಸ್ಟ್ರಗಲ್ಲಿಗೆ ಒಂದು ಅವಾರ್ಡ್ ಅಂತ ಕೊಟ್ಟಾಗ ಒಂದು ಮೋಟಿವೇಶನ್ ಸಿಗುತ್ತೆ. ಯಾ, ಐ ಆಮ್ ವೇಟಿಂಗ್. ಸೊ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಜರ್ನಿಗೆ ನಮ್ಮ ಚಿತ್ತಾರ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಂಜಾಯ್ ಯುವರ್ ಈವ್ನಿಂಗ್.